ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ 2014ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ. ಮೊದಲನೇ ಪ್ರಶ್ನೆ, ಅನಿಮಲ್ ಫಾರಂ ಪುಸ್ತಕವನ್ನು ಬರೆದವರು ಯಾರು? ಅನಿಮಲ್ ಫಾರಂ ಪುಸ್ತಕವನ್ನು ಬರೆದವರು ಯಾರು? ಗೆಳೆಯರೆ, ಇಲ್ಲಿ ಸರಿಯಾದ ಉತ್ತರ ನಾವು ನೋಡಬಹುದು, ಜಾರ್ಜ್ ಆರ್ವೆಲ್. ಅನಿಮಲ್ ಫಾರಂ ಪುಸ್ತಕವನ್ನು ಬರೆದವರು ಜಾರ್ಜ್ ಆರ್ವೆಲ್. ನೆಕ್ಸ್ಟ್ ಪ್ರಶ್ನೆ, ಏಷ್ಯಾದ ಪ್ರಥಮ ಜಲವಿದ್ಯುತ್ ಘಟಕ ಯೋಜನೆ ಪ್ರಾರಂಭವಾದಂತಹ ಸ್ಥಳ ಯಾವುದು? ಏಷ್ಯಾದ ಪ್ರಥಮ ಜಲವಿದ್ಯುತ್ ಘಟಕ ಯೋಜನೆ ಪ್ರಾರಂಭವಾದಂತಹ ಸ್ಥಳ ಶಿವನಸಮುದ್ರ. ಶಿವನಸಮುದ್ರ ಪ್ಲೇಸ್ ಯಾವುದು? ಪ್ರಥಮ ಜಲವಿದ್ಯುತ್ ಘಟಕ ಯೋಜನೆ ಪ್ರಾರಂಭವಾದ ಸ್ಥಳ. ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಪ್ರಶ್ನೆ, ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಶ್ರೀ ಭೀಮ್ಸೇನ್ ಜೋಶಿ ಇವರು ಪ್ರಖ್ಯಾತ ಸಂಗೀತ ಗಾಯಕರು. ಭೀಮ್ಸೇನ್ ಜೋಶಿ ಇಲ್ಲಿ ಕೊಟ್ಟಿದ್ದಾರೆ, ಹಿಂದೂಸ್ತಾನಿ, ಕರ್ನಾಟಕ, ಮಹಾರಾಷ್ಟ್ರ, ಅಸ್ಸಾಮಿ ಅಂತ ಕೊಟ್ಟಿದ್ದಾರೆ. ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಭೀಮ್ಸೇನ್ ಜೋಶಿ ಇವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಪಟ್ಟವರು. ಭೀಮ್ಸೇನ್ ಜೋಶಿ ಅವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಪಟ್ಟವರು. ಮುಂದಿನ ಪ್ರಶ್ನೆ ನೋಡೋಣ. ಗೆಳೆಯರೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೆನಪಲ್ಲಿಟ್ಕೊಳ್ಳಿ. ಈ ಕೆಳಗಂಡ ನದಿಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು ಅಂತ ಕೇಳಿದ್ದಾರೆ. ಕೃಷ್ಣಾ ನದಿಯ ಉಪನದಿ ಯಾವುದು? ನೋಡ್ರಿ, ಆಪ್ಷನ್ಸ್ ನೀವು ನೋಡ್ಬೋದು. ಇಲ್ಲಿ ಭೀಮಾ, ಘಟಪ್ರಭಾ ಮತ್ತು ಮಲಪ್ರಭಾ ಅಂತ ಕೊಟ್ಟಿದ್ದಾರೆ. ಇವೆಲ್ಲವೂ ಸಮೇತ ಭೀಮಾ, ಘಟಪ್ರಭಾ ಮತ್ತು ಮಲಪ್ರಭಾ ಇವೆಲ್ಲವೂ ಸಮೇತ ಕೃಷ್ಣಾ ನದಿಯ ಉಪನದಿಗಳು. ಕೃಷ್ಣಾ ನದಿಯ ಉಪನದಿಗಳು ಹಾಗೂ ಕೃಷ್ಣಾ ನದಿಗೆ ಸಂಬಂಧಪಟ್ಟಂಥ ಇನ್ನೂ ಕೆಲವು ಉಪನದಿಗಳಿವೆ. ಅವು ಯಾವುವು ಅಂತ ಹೇಳಿದರೆ ತುಂಗಭದ್ರಾ, ಕೊಯ್ನಾ, ಪಂಚಗಂಗಾ ಮತ್ತು ದೂದ್ಗಂಗಾ. ಪಂಚಗಂಗಾ, ದೂದ್ಗಂಗಾ, ಕೊಯ್ನಾ, ತುಂಗಭದ್ರಾ, ಭೀಮಾ, ಘಟಪ್ರಭಾ, ಮಲಪ್ರಭಾ ಇವೆಲ್ಲವೂ ಸಮೇತ ಕೃಷ್ಣಾ ನದಿಯ ಉಪನದಿಗಳು. ಕೃಷ್ಣಾ ನದಿಯ ಉಪನದಿಗಳು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತ ಅವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸ್ಥಳ ಯಾವುದು? ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಾವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹೇಳಿದರೆ 1924ರಲ್ಲಿ ನಡೆದಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಏಕೈಕ ಬಾರಿಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಮೈಸೂರಿನಲ್ಲಿ 1935ರಲ್ಲಿ ಮೊದಲನೇ ಬಾರಿಗೆ ರೇಡಿಯೋ ಸ್ಟೇಷನ್ ಅನ್ನು ಸ್ಥಾಪನೆ ಮಾಡಿದವರು ಯಾರು? ಮೈಸೂರಿನಲ್ಲಿ 1935ರಲ್ಲಿ ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ. ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ ಇವರು ಮೈಸೂರಿನಲ್ಲಿ 1935ರಲ್ಲಿ ಮೊದಲನೇ ಬಾರಿಗೆ ರೇಡಿಯೋ ಸ್ಟೇಷನ್ ಅನ್ನು ಸ್ಥಾಪಿಸಿದರು. ಗೆಳೆಯರೆ, ಪ್ರತಿದಿನ ದಿನಕ್ಕೆ 1 ಅಥವಾ ದಿನಕ್ಕೆ 2ರಂತೆ ನಾನು ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ರಶ್ನೆ ಪತ್ರಿಕೆವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೋದ್ರೊಳಗಡೆ ಅಟ್ಲೀಸ್ಟ್ ಒಂದು 25ರಿಂದ 30 ಪ್ರಶ್ನೆ ಪತ್ರಿಕೆಗಳನ್ನ ನಾನು ಮುಗಿಸ್ತಾ ಹೋಗ್ತೀನಿ. ಇದರಲ್ಲಿ ಯಾವುದು ತಪ್ಪಿದ್ರೆ ಅಥವಾ ನಿಮಗೇನಾದರೂ ಹೇಳಬೇಕು ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅದನ್ನು ಮುಂದಿನ ವೀಡಿಯೋದಲ್ಲಿ ಅದನ್ನು ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೇನೆ. ಜಾಸ್ತಿ ಎಕ್ಸ್ಪ್ಲನೇಷನ್ನ ವೀಡಿಯೋದಲ್ಲಿ ಹೇಳಕ್ಕೆ ಹೋಗಲ್ಲ, ಪ್ರಶ್ನೆಗೆ ಉತ್ತರ ಮಾತ್ರ ಹೇಳ್ತಾ ಹೋಗ್ತೇನೆ. ಎಕ್ಸ್ಪ್ಲನೇಷನ್ ಹೇಳ್ತಾ ಹೋದರೆ ಕ್ವಶನ್ ಪೇಪರ್ ಸಾಲ್ವ್ ಆಗಲ್ಲ. ಎಕ್ಸಾಮ್ ಭಾಳ ಹತ್ತಿರದಿಂದ ನಾನು ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ. ಸಂಬಂಧಪಟ್ಟಾದ ಮೋಸ್ಟ್ ಇಂಪಾರ್ಟೆಂಟ್ ಏನಾದರೂ ಇದ್ದರೆ ಅದನ್ನ ಎಕ್ಸ್ಪ್ಲೇನ್ ಮಾತ್ರ ಹೇಳ್ತಾ ಹೋಗ್ತೇನೆ. ಭಾಳ ಡೀಪಾಗಿ ಎಕ್ಸ್ಪ್ಲೇನ್ ಹೇಳ್ತಾ ಹೋಗಲ್ಲ. ಮುಂದಿನ ಪ್ರಶ್ನೆ ನೋಡೋಣ. ಮಂಕುತಿಮ್ಮನ ಕಗ್ಗ. ಮಂಕುತಿಮ್ಮನ ಕಗ್ಗವನ್ನು ಬರೆದವರು ಯಾರು? ಮಂಕುತಿಮ್ಮನ ಕಗ್ಗ ಬರೆದವರು ಸರಿಯಾದ ಉತ್ತರ ಡಿ.ವಿ.ಜಿ ಅವರು, ಡಿ.ವಿ. ಗುಂಡಪ್ಪ. ಮಂಕುತಿಮ್ಮನ ಕಗ್ಗ ಬರೆದವರು ಯಾರಪ್ಪ ಅಂತ ಕೇಳಿದ್ರೆ ಡಿ.ವಿ. ಗುಂಡಪ್ಪ. ನೆಕ್ಸ್ಟ್, ಎಲ್ಲರಿಗೂ ಗೊತ್ತಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಕರ್ನಾಟಕದಲ್ಲಿ 1842, ಕೆಲವೊಂದ್ಸಲ ಇಸ್ವಿ ಕೇಳಿದ್ದಾರೆ, 1842ರಲ್ಲಿ ಪ್ರಕಟವಾದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಯಾವುದು? ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಯಾವುದು? ಗೆಳೆಯರೆ, ಸರಿಯಾದ ಉತ್ತರ ಮಂಗಳೂರು ಸಮಾಚಾರ. ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಯಾವಾಗ ಪ್ರಕಟಗೊಳ್ತು ಅಂತ ಕೇಳಿದರೆ 1842. ಹಾಗೂ ಕರ್ನಾಟಕದ ಮೊಟ್ಟ ಮೊದಲ ಪತ್ರಿಕೆ ಯಾವುದು ಅಂತ ಕೇಳಿದರೆ ಅದು ಮಂಗಳೂರು ಸಮಾಚಾರ. ಭಾರತದಲ್ಲಿ ಮೊಟ್ಟ ಮೊದಲ ಪತ್ರಿಕೆ ಯಾವುದು ಅಂತ ಕೇಳಿದರೆ ದಿ ಬೆಂಗಾಲ್ ಗೆಜೆಟ್, ಅದು ಭಾರತದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳಿದರೆ ಮಂಗಳೂರು ಸಮಾಚಾರ. ನೆಕ್ಸ್ಟ್ ನೋಡಿ, ಹರಿಶ್ಚಂದ್ರ ಕಾವ್ಯವನ್ನು ಬರೆದಂತಹ ಕವಿ ಯಾರು? ಹರಿಶ್ಚಂದ್ರ ಕಾವ್ಯವನ್ನು ಬರೆದಂತಹ ಕವಿ ಯಾರು? ಸರಿಯಾದ ಉತ್ತರ ರಾಘವಾಂಕ. ರಾಘವಾಂಕ. ಹರಿಶ್ಚಂದ್ರ ಕಾವ್ಯವನ್ನು ಬರೆದಂತಹ ಕವಿ ರಾಘವಾಂಕ.
ನೆಕ್ಸ್ಟ್ ನೋಡಿ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಸುಮಾರು ಒಂದು 2-3 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಮಲಗಿರುವ ಬುದ್ಧ ಪರ್ವತ ಇರುವಂತಹ ಜಿಲ್ಲೆ ಯಾವುದು? ಮಲಗಿರುವ ಬುದ್ಧ ಪರ್ವತ ಇರುವಂತಹ ಜಿಲ್ಲೆ ಯಾವುದು? ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಯಾದಗಿರಿ ಜಿಲ್ಲೆಯಲ್ಲಿ ನಾವು ಮಲಗಿರುವ ಬುದ್ಧ ಪರ್ವತವನ್ನು ಕಾಣಬಹುದು. ನೆಕ್ಸ್ಟ್, ಬೌದ್ಧ ಧರ್ಮವು ವ್ಯಾಪಕವಾಗಿ ಪ್ರಚಾರವಾಗಲು ಕಾರಣವಾದಂತಹ ಭಾಷೆ ಯಾವುದು? ಬೌದ್ಧ ಧರ್ಮವು ವ್ಯಾಪಕವಾಗಿ ಪ್ರಚಾರವಾಗಲು ಕಾರಣವಾಗುವಂತಹ ಭಾಷೆ ಯಾವುದು? ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಪಾಲಿ ಭಾಷೆ. ನೆಕ್ಸ್ಟ್ ಗೆಳೆಯರೆ, ಬಹಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ ಯಾವುದು? ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಕಲಬುರ್ಗಿ. ಬಹಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ ಕಲಬುರ್ಗಿ ಆಗಿರುತ್ತೆ. ತದನಂತರ ಎರಡನೇ ಸಾಮ್ರಾಜ್ಯ ಬೀದರ್ ಆಗಿರುತ್ತೆ. ಸೊ ಸರಿಯಾದ ಉತ್ತರ ಅಂತ ಕೇಳಿದೆ, ಬಹಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ ಕಲಬುರ್ಗಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ ನಾವು. ಕಳಿಂಗ ಯುದ್ಧ ನಡೆದಂತಹ ಅವಧಿ ಯಾವುದು? ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಪೂರ್ವ 262 ಮತ್ತು 261. ಕಳಿಂಗ ಯುದ್ಧ ನಡೆದಂತಹ ಅವಧಿ ಕ್ರಿಸ್ತಪೂರ್ವ 262 ಇಂದ 61ರವರೆಗೆ. ನೆಕ್ಸ್ಟ್ ನೋಡಿ ಗೆಳೆಯರೆ, ಮಾಡು ಇಲ್ಲವೇ ಮಡಿ ಈ ಘೋಷಣೆ ಕೆಳಗಿನ ಯಾವ ಚಳುವಳಿಗೆ ಸಂಬಂಧಿಸಿದೆ? ಮಾಡು ಇಲ್ಲವೇ ಮಡಿ ಯಾವ ಘೋಷಣೆಗೆ ಸಂಬಂಧಿಸಿದೆ? ಗೆಳೆಯರ, ಸರಿಯಾದ ಉತ್ತರ ಭಾರತ ಬಿಟ್ಟು ತೊಲಗಿ ಚಳುವಳಿ. ಮಾಡು ಇಲ್ಲವೇ ಮಡಿ ಘೋಷಣೆ ಸಂಬಂಧಿಸಿದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ ಗೆಳೆಯರೆ, ಭಾರತ ರಾಜ್ಯಗಳನ್ನು ಪ್ರಥಮವಾಗಿ ಭಾಷೆಯ ಆಧಾರದ ಮೇಲೆ ಸಂಘಟಿಸಿದಂತಹ ವರ್ಷ ಯಾವುದು? ಭಾರತ ರಾಜ್ಯಗಳನ್ನು ಪ್ರಥಮ ಬಾರಿಗೆ ಭಾಷೆಗಳ ಆಧಾರದ ಮೇಲೆ ಸಂಘಟಿಸಿದಂತಹ ವರ್ಷ 1956. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಕೂಡಂಕುಳಂ ಪ್ರದೇಶವು ಪ್ರಸಿದ್ಧವಾಗಿರುವುದು ಪರಮಾಣು ವಿದ್ಯುತ್ ಸ್ಥಾವರ. ಓಕೆ, ಇನ್ನೊಂದು ಪ್ರಶ್ನೆ ನೋಡಿ. ಭಾರತದ 2011ರ ಜನಗಣತಿ ಪ್ರಕಾರ ಅತಿ ಕಡಿಮೆ ಲಿಂಗಾನುಪಾತ ಇರುವಂತಹ ಪ್ರದೇಶ ಯಾವುದು? ಅತಿ ಕಡಿಮೆ ಲಿಂಗಾನುಪಾತ ಅಂತ ಕೇಳಿದ್ರೆ ನಾವು ಹರಿಯಾಣ ಅಂತ ಹೇಳ್ತೀವಿ. ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಅಂತ ಹೇಳ್ತಾನೆ. ಅತಿ ಹೆಚ್ಚು ಲಿಂಗಾನುಪಾತ ಅಂದ್ರೆ ಅದು ಕೇರಳ. ಕಡಿಮೆ ಅಂದ್ರೆ ಹರಿಯಾಣ, ಹೆಚ್ಚು ಅಂದ್ರೆ ಕೇರಳ. ಇನ್ನೊಂದು ಪ್ರಶ್ನೆ ನೋಡ್ರಿ ಗೆಳೆಯರೆ, ಒಂದು ಸರಳ ಲೋಲಕದ ಉದ್ದ 44% ಹೆಚ್ಚಿಗೆ ಇದ್ರೆ ಅದರ ಕಾಲ ಟೈಮ್ ಎಷ್ಟು ಹೆಚ್ಚಾಗುತ್ತೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ 20%. 44% ಅದರ ಲೋಲಕದ ಉದ್ದ ಜಾಸ್ತಿ ಆದರೆ 20% ಅದರದ ಟೈಮ್ ಹೆಚ್ಚಿಗೆ ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಗೆಳೆಯರೆ, ಹುಚ್ಚು ಹಸು ಕಾಯಿಲೆಯನ್ನು ಹೀಗೂ ಕೂಡ ಕರೆಯಬಹುದು. ಗೆಳೆಯರೆ, ಸರಿಯಾದ ಉತ್ತರ ಬೊವೈನೋ ಸ್ಟಾಂಡಿಫರ್ ಎನ್ಸೆಫಿಲೋಪತಿ. ಹುಚ್ಚು ಹಸು ಕಾಯಿಲೆಯನ್ನು ಬೊವೈನೋ ಸ್ಟಾಂಡಿಫರ್ ಎನ್ಸೆಫಿಲೋಪತಿ ಅಂತ ಸಮೇತ ಕರಿತೇವೆ. ನೆಕ್ಸ್ಟ್, ಗಿಡಗಳಲ್ಲಿ ನೀರು ಮತ್ತು ಲವಣಾಂಶ ಸಾಗಿಸುವಂತಹ ಟಿಶ್ಯೂಗಳ ಹೆಸರೇನು? ಗೆಳೆಯರೆ, ಸರಿಯಾದ ಉತ್ತರ ಕ್ಸೈಲಮ್. ನೀರು ಮತ್ತು ಲವಣಗಳನ್ನು ಸಾಗಿಸುವಂಥದ್ದಕ್ಕೆ ನಾವು ಕ್ಸೈಲಮ್ ಅಂತ ಕರಿತೇವೆ. ಹಾಗೂ ಆಹಾರವನ್ನು ಸಾಗಿಸುವಂಥದ್ದಕ್ಕೆ ನಾವು ಏನಂತ ಕರಿತೇವೆ? ಫ್ಲೋಯಮ್ ಅಂತ ಕರಿತೇವೆ. ಆಹಾರವನ್ನು ಸಾಗಿಸುವಂಥದ್ದಕ್ಕೆ ಫ್ಲೋಯಮ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಗೆಳೆಯರೆ ನೋಡ್ರಿ, ಅಸ್ಟಿರೋಫೋರಿಸಿಸ್ ಎನ್ನುವಂತಹ ಕಾಯಿಲೆ ಈ ಲವಣಾಂಶದ ಕೊರತೆಯಿಂದ ಬರುತ್ತದೆ. ಅಸ್ಟಿರೋಫೋರಿಸಿಸ್ ಇದು ಕ್ಯಾಲ್ಸಿಯಂ ಕೊರತೆಯಿಂದ ಬರುವಂತಹ ಒಂದು ರೋಗ. ಗೆಳೆಯರೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಮಾನವನಲ್ಲಿರುವ ಅತಿ ದೊಡ್ಡ ಮಾಂಸಖಂಡ ಯಾವುದು? ಗೆಳೆಯರೆ, ಸರಿಯಾದ ಉತ್ತರ ಗ್ಲೂಟಿಯಸ್ ಮ್ಯಾಕ್ಸಿಮಸ್. ಮಾನವನಲ್ಲಿರುವ ಅತಿ ದೊಡ್ಡದಾದ ಒಂದು ಮಾಂಸಖಂಡ ಅಂತ ಇರ್ತವೆ ಗ್ಲೂಟಿಯಸ್ ಮ್ಯಾಕ್ಸಿಮಸ್. ಗೆಳೆಯರೆ, ಇನ್ನೊಂದು 26ನೇ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ಸೆಬಿ, SEBI, ಈ ಸೆಬಿ ಸಂಸ್ಥೆಯು ಏನನ್ನು ನಿಯಂತ್ರಿಸುತ್ತದೆ? ಎಷ್ಟೋ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಕ್ಸ್ಪ್ಯಾಂಡ್ ಸೆಬಿ ಅಂತಾನು ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಬ್ಯಾಂಕೇತರ ಸಂಸ್ಥೆಗಳನ್ನು, ಕಂಪನಿಗಳನ್ನು, ಬ್ಯಾಂಕುಗಳನ್ನು, ಹಣಕಾಸು ಮಾರುಕಟ್ಟೆಗಳನ್ನು ಅಂತ ಕೇಳಿದ್ದಾರೆ. ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಹಣಕಾಸು ಮಾರುಕಟ್ಟೆಯನ್ನು. ಸೆಬಿ ಸಂಸ್ಥೆಯು ಹಣಕಾಸು ಮಾರುಕಟ್ಟೆಯನ್ನು ನಿಯಂತ್ರಿಸುತ್ತದೆ. ಈ ಸೆಬಿ ಅಂದರೆ
ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ನಾವು ಕರಿತೇವೆ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಈ ಸೆಬಿಯು 1988ರಲ್ಲಿ ಸ್ಥಾಪನೆ ಆಗುತ್ತೆ. ಈ ಸೆಬಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಮುಂಬೈ ಅಂತ ಹೇಳ್ಬೋದು. ಸೆಬಿಯ ಕೇಂದ್ರ ಕಚೇರಿ ಮುಂಬೈ. ಮುಂದಿನ ಪ್ರಶ್ನೆ ನೋಡ್ರಿ ಗೆಳೆಯರೆ, ರೆಪೋ ರೇಟ್ ಅನ್ನು ನಿಗದಿಪಡಿಸುವಂತಹ ಸಂಸ್ಥೆ ಯಾವುದು? ರೆಪೋ ರೇಟ್ ಅನ್ನು ನಿಗದಿಪಡಿಸುವಂತಹ ಸಂಸ್ಥೆ ಯಾವುದು? ಇಲ್ಲಿ ಎಲ್ಲ ನಿಯರೆಸ್ಟ್ ಇರ್ತಕ್ಕಂಥ ಆಪ್ಷನ್ಸ್ಗಳನ್ನ ಆಗ್ತಾ ಹೋಗ್ತಾನೆ. ಇವು ನೋಡ್ರಿ, ಇಲ್ಲಿ ಭಾರತ ಸರ್ಕಾರ, ಸೆಬಿ, ಭಾರತೀಯ ರಿಸರ್ವ್ ಬ್ಯಾಂಕು, ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂತ ಆಗ್ತಾನೆ. ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೆಪೋ ರೇಟ್ ಅನ್ನು ನಿಗದಿಪಡಿಸುತ್ತದೆ. ರೆಪೋ ರೇಟ್ ಅಂದ್ರೇನು, ರಿವರ್ಸ್ ರೆಪೋ ರೇಟ್ ಅಂದ್ರೇನು, ಇವನು SLR, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಎಂದ್ರೇನು ಅಂತ ನಾವು ಎಕನಾಮಿಕ್ಸ್ ಓದುವಾಗ ನಾವು ಹೇಳ್ತಾ ಹೋಗೋಣ. ಇಲ್ಲಿ ಜಸ್ಟ್ ಪ್ರಶ್ನೆಗೆ ಉತ್ತರವನ್ನು ಮಾಡ್ತಾ ನೋಡ್ತಾ ಹೋಗೋಣ. ರೆಪೋ ರೇಟ್ ಅನ್ನು ನಿಗದಿಪಡಿಸುವಂತಹ ಸಂಸ್ಥೆ ಯಾವುದು ಅಂದರೆ RBI ಸಂಸ್ಥೆ, RBI. ಇನ್ನೊಂದು ಪ್ರಶ್ನೆಗಳಿವೆ, ಟರ್ನ್ ಓವರ್ ಆಧಾರದ ಮೇಲೆ ದೇಶದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು? ಟರ್ನ್ ಓವರ್ ಆಧಾರದ ಮೇಲೆ ದೇಶದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು? ಸರಿಯಾದ ಉತ್ತರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದು ದೇಶದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್. ಯಾವ್ದ್ರ ಮೇಲೆ? ಟರ್ನ್ ಓವರ್ ಆಧಾರದ ಮೇಲೆ ಅಂತ ಕೇಳಿದ್ರೆ ದೇಶದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ನೆಕ್ಸ್ಟ್, ಭಾರತದಲ್ಲಿ ಕಮಾಡಿಯಸ್ ಅಂದ್ರೆ ವಸ್ತುಗಳ ಮಾರುಕಟ್ಟೆಯ ನಿಯಂತ್ರಕರು ಯಾರು? ಭಾರತದಲ್ಲಿ ಈ ಕಮಾಡಿಯಸ್ ಮಾರುಕಟ್ಟೆ ನಿಯಂತ್ರಕರು ಯಾರು? ಗೆಳೆಯರೆ, ಸರಿಯಾದ ಉತ್ತರ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಇದು ಭಾರತದಲ್ಲಿ ಕಮಾಡಿಯಸ್ ಮಾರುಕಟ್ಟೆಯ ನಿಯಂತ್ರಕವಾಗಿ ಕೆಲಸವನ್ನು ನಿರ್ವಹಿಸುತ್ತೆ. ನೆಕ್ಸ್ಟ್ ನೋಡಿ, ಒಂದು ವಸ್ತುವಿನ ತೂಕ ಅಂದ್ರೆ ಆ ವಸ್ತುವಿನ ತೂಕ ಎಲ್ಲ ಜಾಗದಲ್ಲೂ ಒಂದೇ ರೀತಿಯಾಗಿರುತ್ತೆ ಅಥವಾ ಧ್ರುವ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ, ಈಕ್ವೇಟರ್ನಲ್ಲಿ ಜಾಸ್ತಿ ಇರುತ್ತೆ, ಗುಡ್ಡಗಾಡುಗಳ ಮೈದಾನದಲ್ಲಿ ಹೆಚ್ಚಿರುತ್ತೆ ಅಂತ ಕೇಳಿದ್ರೆ ನಮಗೆಲ್ಲ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ. ಸರಿಯಾದ ಉತ್ತರ ಧ್ರುವ ಪ್ರದೇಶಗಳಲ್ಲಿ ವಸ್ತುವಿನ ತೂಕ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಧ್ರುವ ಪ್ರದೇಶಗಳಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. G = 9.8 ಮೀಟರ್/ಸೆಕೆಂಡ್ ಎಕ್ಸಾಕ್ಟ್ ಅದು. ಅದೇ ರೀತಿಯಾಗಿ ಆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಧ್ರುವ ಪ್ರದೇಶಗಳಲ್ಲಿ ಹೆಚ್ಚು ಇರೋದ್ರಿಂದ ಆ ವಸ್ತುವಿನ ತೂಕ ಅಲ್ಲಿ ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇರುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಓಝೋನ್ ಎನ್ನುವಂಥದ್ದು ಒಂದು ವಸ್ತುವಿನ ತೂಕ ಅಂದ್ರೆ ಓಝೋನ್ ಒಳಗೊಂಡಿರುವುದು ಏನು ಅಂತ. ಓಝೋನ್ ಒಳಗೊಂಡಿರುವುದು ಏನು ಅಂತ ಕಾರ್ಬನ್ನು, ಆಕ್ಸಿಜನ್ನು, ಸಲ್ಫರ್, ನೈಟ್ರೋಜನ್ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಆಮ್ಲಜನಕ, ಆಕ್ಸಿಜನ್. ಓಝೋನ್ ಅಷ್ಟು ಆಮ್ಲಜನಕ ಅಂದ್ರೆ O3 ಅಂತ ಕರಿತೀವಿ. ಓಝೋನ್ 3 ಆಮ್ಲಜನಕ ಸೇರಿ O+O+O ಸೇರಿ ಓಝೋನ್ ಆಗಿದೆ. ಸೊ ಓಝೋನ್ ಒಳಗೊಂಡಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಆಮ್ಲಜನಕ. O3 ಅಂತನೂ ಒಂದೊಂದ್ಸಲ ಆಪ್ಷನ್ಸ್ ಅಲ್ಲಿ O3 ಅಂತ ಕೇಳ್ತಾ ಇರ್ತಾನೆ. O3 ಅಂತ ಕೇಳಿದ್ರು ನೀವು O3ನೇ ಹಾಕ್ಬೇಕಾಗುತ್ತೆ, ಅಂದ್ರೆ ಆಕ್ಸಿಜನ್. ನೆಕ್ಸ್ಟ್ ನೋಡಿ, ಡ್ರೈ ಐಸ್ ಎಂದರೆ ಏನು? ಡ್ರೈ ಐಸ್ ಅಂದ್ರೆ ಇದು 2-3 ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟೆಡ್. ಡ್ರೈ ಐಸ್ ಅಂದ್ರೆ ಘನ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್, ಸ್ಪಾರ್ಕ್ ಪ್ಲಗ್ಗಳನ್ನು ಕೆಳಗಂಡದಲ್ಲಿ ಬಳಸ್ತಾರೆ. ಎಲ್ಲಿ ಬಳಸ್ತಾರೆ ಸ್ಪಾರ್ಕ್ ಪ್ಲಗ್ಗಳನ್ನು? ಇಲ್ಲಿ ಕೊಟ್ಟಿದ್ದಾನೆ ಆಪ್ಷನ್ಸ್ಗಳು, ನೀವು ನೋಡ್ರಿ. ಡೀಸೆಲ್ ಇಂಜಿನ್ನು, ಉಗಿ ಇಂಜಿನ್ನು, ಪೆಟ್ರೋಲ್ ಇಂಜಿನ್ನು, ಎಲೆಕ್ಟ್ರಿಕಲ್ ಮೋಟರ್ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಪೆಟ್ರೋಲ್ ಇಂಜಿನ್ನಲ್ಲಿ ಈ ಸ್ಪಾರ್ಕ್ ಪ್ಲಗ್ಗಳನ್ನು ನಾವು ಬಳಸುತ್ತೇವೆ. ಎಲ್ಲಿ? ಪೆಟ್ರೋಲ್ ಇಂಜಿನ್ಗಳಲ್ಲಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ತೆರಿಗೆ ಮತ್ತು ರಶೀದಿಗಳ ಮೂಲಕ ತೆರಿಗೆ ಹಾಕ್ತೀವಲ್ಲ, ಆ ತೆರಿಗೆ ಹಾಕೋದು ಮತ್ತು ಕೆಲವೊಂದು ರಶೀದಿಗಳ ಮೂಲಕ ನಾವು ಫೈನ್ ಕಟ್ತೀವಿ. ಇವೆಲ್ಲವೂ ಭಾರತ ಸರ್ಕಾರಕ್ಕೆ ಬರುವಂಥ ಎಲ್ಲ ಆದಾಯಗಳನ್ನು ಈ ಕೆಳಗಿನ ನಿಧಿಗೆ ಜಮಾ ಮಾಡಲಾಗುತ್ತದೆ. ಅಂದರೆ ಯಾವ ನಿಧಿಗೆ ಆ ದುಡ್ಡು, ತೆರಿಗೆ ಮತ್ತು ರಶೀದಿಗಳ ಮೂಲಕ ಕಟ್ಟುವಂತಹ ಅಮೌಂಟು, ಹಣ ಯಾವ ನಿಧಿಗೆ ಹೋಗುತ್ತೆ ಅಂತ ಕೇಳಿದ್ದೇನೆ. ಇಲ್ಲಿ ಯಾವ ನಿಧಿಗೆ ಹೋಗುತ್ತೆ ಅಂದರೆ ಭಾರತ ಸರ್ಕಾರದಲ್ಲಿ ಭಾರತ ಸಂಚಿತ ನಿಧಿ ಎಂದಿದೆ. ಆ ಭಾರತ ಸಂಚಿತ ನಿಧಿಗೆ ತೆರಿಗೆ ಮತ್ತು ರಶೀದಿಗಳ ಮೂಲಕ ಕಟ್ಟುವಂತಹ ಎಲ್ಲ ಅಮೌಂಟ್ ಹೋಗಿ ಆ ನಿಧಿಗೆ ಜಮಾ ಆಗುತ್ತೆ. ಸರಿಯಾದ ಉತ್ತರ ಭಾರತ ಸಂಚಿತ ನಿಧಿ. ಇನ್ನೊಂದು ನೋಡಿ, ಭಾರತೀಯ ಸಂವಿಧಾನದಲ್ಲಿ 7ನೇ ಅನುಸೂಚಿಯಲ್ಲಿ ಇರತಕ್ಕಂಥ ವಿಷಯಗಳಾದ ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಯಾವ ಪಟ್ಟಿಯಲ್ಲಿದೆ? ನಮ್ಮಲ್ಲಿ 3 ಪಟ್ಟಿಗಳನ್ನು ಕಾಣ್ತೇವೆ. ಅದೇ 7ನೇ ಅನುಸೂಚಿಯಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮರ್ಥಿತ ಪಟ್ಟಿ ಅಂತ. ಇಲ್ಲಿ ರಾಜ್ಯ ಪಟ್ಟಿ ಎನ್ನುವಂಥದ್ರಲ್ಲಿ ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಎನ್ನುವಂಥದ್ದು
ಈ ರಾಜ್ಯ ಪಟ್ಟಿಯಲ್ಲಿ ನಾವು ಕಾಣುತ್ತೇವೆ. ಓಕೆ, ನೆಕ್ಸ್ಟ್ ನೋಡಿ ಗೆಳೆಯರೆ, ಇಲ್ಲಿ ಆರ್ಟಿಕಲ್ನ ಒಂದು ಸೈಡು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಒಂದು ಸೈಡ್ ಕೊಡಿದಾನೆ, ಅದರ ಪಟ್ಟಿ ಕೊಡಿದ್ದಾರೆ. ಇಲ್ಲಿ ಆರ್ಟಿಕಲ್ 54 ಕೇಳಿದಾನೆ. ಆರ್ಟಿಕಲ್ 54 ಏನು ಹೇಳುತ್ತೆ ಅಂದರೆ ಭಾರತದ ರಾಷ್ಟ್ರಪತಿಯ ಚುನಾವಣೆ. ಆರ್ಟಿಕಲ್ 54 ಏನು ಹೇಳುತ್ತೆ? ಭಾರತದ ರಾಷ್ಟ್ರಪತಿಯ ಚುನಾವಣೆಯ ಬಗ್ಗೆ ಅದು ವಿವರವನ್ನು ಹೇಳುತ್ತೆ. ಆರ್ಟಿಕಲ್ಲು 75 ಏನು ಹೇಳುತ್ತೆ ಅಂದರೆ ಪ್ರಧಾನಮಂತ್ರಿ ಹಾಗೂ ಇತರ ಮಂತ್ರಿಮಂಡಲ ಸದಸ್ಯರ ನೇಮಕ. ಪ್ರಧಾನಮಂತ್ರಿ ಮತ್ತು ಇತರ ಮಂತ್ರಿಮಂಡಲ ಸದಸ್ಯರ ನೇಮಕ ಮಾಡುವಂಥದ್ದು ಆರ್ಟಿಕಲ್ 75 ಹೇಳುತ್ತೆ. ಆರ್ಟಿಕಲ್ಲು 155 ಏನು ಹೇಳುತ್ತೆ ಅಂದರೆ ರಾಜ್ಯದ ರಾಜ್ಯಪಾಲರ ನೇಮಕಾತಿ. ರಾಜ್ಯದ ರಾಜ್ಯಪಾಲರ ನೇಮಕಾತಿ 155. 164 ಏನು ಹೇಳುತ್ತೆ ಅಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲ, ಆ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸದಸ್ಯರ ನೇಮಕಾತಿ. 54 ರಾಷ್ಟ್ರಪತಿ ಚುನಾವಣೆ, 75 ಪ್ರಧಾನಮಂತ್ರಿ ಹಾಗೂ ಇತರ ಮಂತ್ರಿಮಂಡಲ ಸದಸ್ಯರ ನೇಮಕಾತಿ, 155 ಒಂದು ರಾಜ್ಯದ ರಾಜ್ಯಪಾಲರ ನೇಮಕಾತಿ, 164 ಒಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲದ ಸದಸ್ಯರ ನೇಮಕಾತಿ. ಓಕೆ, ನೆಕ್ಸ್ಟ್ ನಮ್ಮ ಭಾರತೀಯ ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಿದೆ? ಗೆಳೆಯರೆ, ನಮಗೆಲ್ಲ ಗೊತ್ತು, ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ 371J. 371J ಇದು 7 ಜಿಲ್ಲೆಗಳು ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಮತ್ತು ಈ ವಿಜಯನಗರ, ಈ ಜಿಲ್ಲೆಗಳಿಗೆ ನಾವು ಕಲ್ಯಾಣ ಕರ್ನಾಟಕ ಪ್ರದೇಶಗಳು ಅಂತ ನಾವು ಗುರುತಿಸ್ಬಿಟ್ಟಲ್ಲಿ ಅಲ್ಲಿ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಾವು ಮೀಸಲಾತಿಯನ್ನು ದೊರಕಿಸಿಕೊಟ್ಟಿದ್ದೇವೆ. ಆರ್ಟಿಕಲ್ ಯಾವುದಂದ್ರೆ 371J. 371J. ಓಕೆ, ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ ಯಾರು? ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ ಯಾರು? ಎಸ್, ಸರಿಯಾದ ಉತ್ತರ ಹೆನ್ರಿ ಇರ್ವಿನ್ ಈತ ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ. ಮುಂದಿನ ಪ್ರಶ್ನೆ ನೋಡೋಣ ಗೆಳೆಯರೆ, ಈ ಕೆಳಗಿನ ಯಾವ ಪುಸ್ತಕ ಕೃಷ್ಣದೇವರಾಯ, ವಿಜಯನಗರದ ರಾಜ ಕೃಷ್ಣದೇವರಾಯ ಬರೆದಿರುವುದಿಲ್ಲ? ನೋಡ್ರಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು 4 ಸಂತತಿಯನ್ನು ಕಾಣ್ತೇವೆ: ಸಂಗಮ, ಸಾಳುವ, ತುಳುವ ಮತ್ತು ಹರ್ವೀಡು. ಈ ಶ್ರೀ ಕೃಷ್ಣದೇವರಾಯರು ತುಳುವ ವಂಶಕ್ಕೆ ಸೇರಿರುವರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಶ್ರೀ ಕೃಷ್ಣದೇವರಾಯ. ಇವರು ಇಲ್ಲಿ ನೋಡ್ರಿ, ಆಪ್ಷನ್ಸ್ ನೋಡ್ರಿ: ಅಮುಕ್ತ ಮೌಲ್ಯ, ಜಾಂಬವತಿ ಕಲ್ಯಾಣ, ರಸಮಂಜರಿ ಅಂತಿದ್ದಿಲ್ಲ. ಈ 3 ಕೃತಿಗಳನ್ನು ಸಮೇತ ಕೃಷ್ಣದೇವರಾಯರು ಬರೆದಿರ್ತಕ್ಕಂಥ ಕೃತಿಗಳು ಯಾವುವು? ಅಮುಕ್ತ ಮೌಲ್ಯ, ಜಾಂಬವತಿ ಕಲ್ಯಾಣ, ರಸಮಂಜರಿ. ಇಲ್ಲಿ ಗದುಗಿನ ಭಾರತ ಅಂತ ಕೊಟ್ಟಿದ್ದಾರೆ. ಇದು ಗದುಗಿನ ಭಾರತ ಕೃಷ್ಣದೇವರಾಯರು ಬರೆದಿರುವಂಥದ್ದಲ್ಲ. ಇದು ಬರೆದಿರುವುದು ಯಾರು ಅಂದ್ರೆ ಕುಮಾರವ್ಯಾಸರು ಬರೆದಿರುವಂತಹ ಒಂದು ಕೃತಿ ಗದುಗಿನ ಭಾರತ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಬಸವಸಾಗರ ಅಣೆಕಟ್ಟನ್ನು ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಬಸವಸಾಗರ ಅಣೆಕಟ್ಟನ್ನು ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಗೆಳೆಯರೆ, ಸರಿಯಾದ ಉತ್ತರ ಕೃಷ್ಣಾ ನದಿ. ಬಸವಸಾಗರ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ಹರಿಯುವಂತಹ ನದಿ ಸಮೇತ ಈ ಕೃಷ್ಣಾ ನದಿ. ಈ ಕೃಷ್ಣಾ ನದಿಯ ಹುಟ್ಟು ಎಲ್ಲಪ್ಪ ಅಂದ್ರೆ ಮಹಾರಾಷ್ಟ್ರದ ಮಹಾಬಲೇಶ್ವರ. ಇದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕ, ಆಂಧ್ರ, ತೆಲಂಗಾಣ ಮೂಲಕ ಹರಿಯುತ್ತದೆ. ಕೃಷ್ಣಾ ನದಿ ಇದು ಬಸವಸಾಗರ ಅಣೆಕಟ್ಟನ್ನು ನಿರ್ಮಿಸಲು ಒಂದು ಹೆಲ್ಪ್ ಮಾಡಿರ್ತಕ್ಕಂಥ ಒಂದು ನದಿ ಅಂದ್ರೆ ಕೃಷ್ಣಾ ನದಿ. ಈ ಬಸವಸಾಗರ ಅಣೆಕಟ್ಟಿಗೆ ಇನ್ನೂ ಒಂದು ಹೆಸರಿದೆ, ಅದನ್ನ ನಾರಾಯಣಪುರ ಅಣೆಕಟ್ಟು ಅಂತ ನಾವು ಕರಿತೇವೆ. ಬಸವಸಾಗರ ಅಣೆಕಟ್ಟು ಅಥವಾ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾರಾಯಣಪುರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳ್ತಾರೆ. ಅದಕ್ಕೂ ಸಮೇತ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಡ್ಯಾಮ್ ಬಸವಸಾಗರ ಅಥವಾ ನಾರಾಯಣಪುರ. ಇನ್ನೊಂದು ನೋಡಿ, ಯಾರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ? ಹೇಳಿದ್ರೆ ಇಲ್ಲಿ ಆಪ್ಷನ್ಸ್ ಎ ಕೊಟ್ಟಿದ್ದಾನೆ, ಡಾಕ್ಟರ್ ನಾರ್ಮನ್ ಇ ಬೋರ್ಲಾಗ್ ಅಂತ. ಇವರು ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ, ಇಡೀ ವಿಶ್ವಕ್ಕೆ ತಿಳಿಸ್ತಕ್ಕಂಥ ಒಬ್ಬ ವ್ಯಕ್ತಿ. ಯಾರು? ಡಾಕ್ಟರ್ ನಾರ್ಮನ್ ಇ ಬೋರ್ಲಾಗ್. ವಿಶ್ವ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ರೆ ಈತನ ನಾವು ಬರಿಬೇಕಾಗುತ್ತೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂದ್ರೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್. ಇವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ. ನೆಕ್ಸ್ಟ್, ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಧ್ಯೇಯವನ್ನು ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು? ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್
ತನ್ನ ಧ್ಯೇಯವನ್ನು ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು. ಇದಕ್ಕೆ ಸರಿಯಾದ ಉತ್ತರ 1929ರಲ್ಲಿ ನಡೆದಂತಹ ಲಾಹೋರ್ ಅಧಿವೇಶನ. ಲಾಹೋರ್ ಅಧಿವೇಶನ. ಈ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? ಕಾಮೆಂಟ್ ಮಾಡ್ತಾ ಹೋಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಲಾಹೋರ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಂತ. ನೆಕ್ಸ್ಟ್ 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸಿದ್ದು. ಅಂದರೆ ಎಲ್ಲಿಂದ ಆರಂಭಿಸಿದ್ರು ಅಂತ 1930ರಲ್ಲಿ ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸಿದ್ದು ಎಲ್ಲಿಂದ? ಹೇಳಿದ್ರೆ ಸರಿಯಾದ ಉತ್ತರ ಸಬರಮತಿ. ಸಬರಮತಿಯಿಂದ ಅವರು ದಂಡಿಯವರೆಗೆ, ಸಬರಮತಿಯಿಂದ ದಂಡಿಯವರೆಗೆ ಅವರು ನಾಗರಿಕ ಸಿವಿಲ್ ಡಿಸೋಬಿಡೆಂಟ್ ಮೂವ್ಮೆಂಟ್ ಅಂತ ಕರಿತೀವಿ. ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸ್ತಾರೆ. ಎಲ್ಲಿಂದ? ಸಬರಮತಿಯಿಂದ ದಂಡಿಯವರೆಗೆ. ಇಸ್ವಿ ಕೇಳ್ತಾರೆ ಒಂದೊಂದ್ಸಲ 1930. ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಪಟ್ಟಿ ಎ ಪಟ್ಟಿ ಬಿ ಅಲ್ಲಿ ಕೊಟ್ಟಿದ್ದಾರೆ. ಕೆಲವೊಂದು ದಂಗೆಗಳು ಕೊಟ್ಟಿದ್ದಾರೆ, ಅವು ಯಾವ ಯಾವ ಜಿಲ್ಲೆಗಳಿಗೆ ಸಂಬಂಧಿಸಿದ್ರು ಅಂತ ಹೇಳ್ಬೇಕು. ಇಲ್ಲಿ ಆಪ್ಷನ್ಸ್ ನೋಡಿ, ನಗರ ರೈತರ ದಂಗೆ, ನಗರ ರೈತರ ದಂಗೆ, ನಗರ ರೈತರ ದಂಗೆ ನಡೆದಿದ್ದು ಶಿವಮೊಗ್ಗ, ನಗರ ರೈತರ ದಂಗೆ ಶಿವಮೊಗ್ಗ. ಎರಡನೇದು ಕಿತ್ತೂರು ಕ್ರಾಂತಿ, ಕಿತ್ತೂರು ಕ್ರಾಂತಿ, ಕಿತ್ತೂರು ಕ್ರಾಂತಿ ನಡೆದಿದ್ದು ಬೆಳಗಾವಿ. ಕೆನರ ದಂಗೆ, ಕೆನರ ದಂಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ. ನರಗುಂದ ಬಂಡಾಯ, ನರಗುಂದ ಬಂಡಾಯ ಗದಗ ಮತ್ತು ಧಾರವಾಡ. ನಗರ ರೈತರ ದಂಗೆ ಶಿವಮೊಗ್ಗ, ಕಿತ್ತೂರು ದಂಗೆ ಬೆಳಗಾವಿ, ಕೆನರಾ ದಂಗೆ ದಕ್ಷಿಣ ಕನ್ನಡ ಅಥವಾ ಉಡುಪಿ, ನರಗುಂದ ಬಂಡಾಯ ಗದಗ ಅಥವಾ ಧಾರವಾಡ. ನೆಕ್ಸ್ಟ್ ಓಕೆ, ಹೇಳಿದ್ರೆ ಪ್ಲಾಸಿ ಕದನ ನಡೆದಂತಹ ವರ್ಷ ಯಾವುದು? ಪ್ಲಾಸಿ ಕದನ ನಡೆದಂತ ವರ್ಷ ಯಾವುದು? ಎಸ್, ಸರಿಯಾದ ಉತ್ತರ 1757. 1757ರಲ್ಲಿ ಪ್ಲಾಸಿ ಕದನ ನಡೆಯುತ್ತೆ. ಎಷ್ಟೋ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಪ್ಲಾಸಿ ಕದನ ಯಾರ ಯಾರ ನಡುವೆ ನಡೆಯುತ್ತದೆ? ಪ್ಲಾಸಿ ಕದನ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲಾ ನಡುವೆ ಜೂನ್ 23, 1757. ಜೂನ್ 23, 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲಾ ನಡುವೆ ಈ ಪ್ಲಾಸಿ ಕದನ ನಡೆಯುತ್ತೆ. ಇಲ್ಲಿ ಗೆದ್ದವರು ಯಾರು ಅಂತ ಕೇಳಿದ್ರೆ ರಾಬರ್ಟ್ ಕ್ಲೈವ್. ನೆಕ್ಸ್ಟ್ ನೋಡ್ರಿ, ಕೆಳಗಿನವರಲ್ಲಿ ಯಾರು ಸತಿ ಪದ್ಧತಿ ನಿಷೇಧಕ್ಕೆ ನಿಮಿತ್ತರಾದವರು? ಸತಿ ಪದ್ಧತಿ ನಿಷೇಧಕ್ಕೆ ನಿಮಿತ್ತವಾದವರು ಅಂತ ಕೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್, ಲಾರ್ಡ್ ವಿಲಿಯಂ ಬೆಂಟಿಕ್. ಇನ್ನೊಂದು ಪ್ರಶ್ನೆಗಳೇ, 51ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಅಂಚೆ ಕಚೇರಿ ಈಸ್ಟ್ ಇಂಡಿಯಾ ಕಂಪನಿ ಕಲ್ಕತ್ತಾದಲ್ಲಿ ಎಷ್ಟರಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದರೆ? ಭಾರತದ ಮೊದಲ ಅಂಚೆ ಕಚೇರಿ ಈಸ್ಟ್ ಇಂಡಿಯಾ ಕಂಪನಿ 1727ರಲ್ಲಿ ಭಾರತದ ಮೊದಲ ಅಂಚೆ ಕಚೇರಿ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭವಾಯಿತು. ನೆಕ್ಸ್ಟ್, ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್, ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ? ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ ಜೆನೆಟಿಕ್ಸ್. ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ಗಳ ಅಧ್ಯಯನವನ್ನು ನಾವು ಜೆನೆಟಿಕ್ಸ್ ಎಂದು ಕರೆಯುತ್ತೇವೆ. ಜೆನೆಟಿಕ್ಸ್, ಸರಿಯಾದ ಉತ್ತರ ಜೆನೆಟಿಕ್ಸ್. ಗೆಳೆಯರೆ, ಇನ್ನೊಂದು ಪ್ರಶ್ನೆ ನೋಡ್ರಿ, ಟಿ ಆರ್ ಮಹಾಲಿಂಗಂ ಇವರು ಯಾವ ವಾದ್ಯವನ್ನು ನುಡಿಸುವಲ್ಲಿ ಪ್ರಸಿದ್ಧವಾದರು? ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಸಮೇತ ಯಾವ ಒಂದು ವಾದ್ಯವನ್ನು ನುಡಿಸುವವರನ್ನು ಕೇಳ್ತಾ ಇರ್ತಾರೆ. ಸರಿಯಾದ ಉತ್ತರ ಇಲ್ಲಿ ಕೊಳಲು. ಟಿ ಆರ್ ಮಹಾಲಿಂಗಂ ಕೊಳಲು. ಇನ್ನೊಬ್ಬ ಬರ್ತಾನೆ ಕೊಳಲು ವಾದಕ ಹರಿಪ್ರಸಾದ್ ಚೌರಾಸಿಯಾ ಎನ್ನುವರು ಸಮೇತ ಕೊಳಲು. ಹರಿಪ್ರಸಾದ್ ಚೌರಾಸಿಯಾ ಮತ್ತು ಟಿ ಆರ್ ಮಹಾಲಿಂಗಂ ಇವರಿಬ್ಬರು ಸಮೇತ ಕೊಳಲನ್ನು ನುಡಿಸುವಲ್ಲಿ ಪ್ರಸಿದ್ಧರು. ನೆಕ್ಸ್ಟ್ ನೋಡಿ, ಅಂಧರಿಗಾಗಿ ಇರುವ ಬರೆಯುವ ಮತ್ತು ಮುದ್ರಿಸುವ ವ್ಯವಸ್ಥೆಯನ್ನು ನಾವು ಏನೆಂದು ಕರೆಯುತ್ತೇವೆ? ಅಂಧರಿಗೆ ಇರತಕ್ಕಂಥದ್ದು ಇದನ್ನು ಬ್ರೈಲ್ ಲಿಪಿ ಅಂತ ಕರಿತೇವೆ. ಅಂಧರಿಗಾಗಿ ಇರುವಂತಹ ಬರೆಯುವ ಮತ್ತು ಮುದ್ರಿಸುವ ವ್ಯವಸ್ಥೆಯನ್ನು ನಾವು ಏನೆಂದು ಕರೀತೇವೆ? ಬ್ರೈಲ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ನೋಡಿ, ದಾಸ್ ಕ್ಯಾಪಿಟಲ್ ಪುಸ್ತಕವನ್ನು ಬರೆದವರು ಯಾರು? ದಾಸ್ ಕ್ಯಾಪಿಟಲ್ ಪುಸ್ತಕವನ್ನು ಬರೆದವರು ಯಾರು? ಓಕೆ, ಎಸ್, ಸರಿಯಾದ ಉತ್ತರ ಕಾರ್ಲ್ ಮಾರ್ಕ್. ದಾಸ್ ಕ್ಯಾಪಿಟಲ್ ಪುಸ್ತಕವನ್ನು ಬರೆದವರು ಕಾರ್ಲ್ ಮಾರ್ಕ್. ನೆಕ್ಸ್ಟ್,
ಭಾರತ ಸರ್ಕಾರದ ಕಾಯ್ದೆ 1935, ಭಾರತ ಸರ್ಕಾರ ಕಾಯ್ದೆ 1935 ಒಳಗೊಂಡಿರುವ ಸೂಚನೆಗಳ ಉಪಕರಣ ಇವನ್ನು ಭಾರತದ ಸಂವಿಧಾನದಲ್ಲಿ ಏನೆಂದು ಅಳವಡಿಸಿಕೊಳ್ಳಲಾಗಿದೆ? ಭಾರತ ಸರ್ಕಾರ ಕಾಯ್ದೆ ಅವಾಗ 1935ರಲ್ಲಿ ಒಂದು ಸೂಚನೆಗಳ ಉಪಕರಣ ಅಂತ ಕೊಟ್ಟಿದ್ದು. ಅವಾಗ ಈಗಿನ ನಾವು ಸಂವಿಧಾನ ಮಾಡಿರೋದಲ್ಲಿ ಆ ಸಂವಿಧಾನದಲ್ಲಿ ಏನೆಂದು ಅಳವಡಿಸಿಕೊಳ್ಳಲಾಗಿದೆ? ಎಸ್, ಸರಿಯಾದ ಉತ್ತರ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಎಂದು ಆ ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ ಸೂಚನೆಗಳ ಉಪಕರಣ ಅಂತ ಕೊಟ್ಟಿತ್ತಲ್ಲ, ಅವನ್ನು ನಾವು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ಎಲ್ಲಿ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಿಕೊಂಡಿದ್ದೇವೆ. ನೆಕ್ಸ್ಟ್, ರಾಷ್ಟ್ರೀಯ ಲಾಂಛನದ ಕೆಳಗೆ ಸತ್ಯಮೇವ ಜಯತೆ ಎನ್ನುವಂತಹ ಪದಗಳನ್ನು ನಾವು ಎಲ್ಲಿಂದ ಪಡೆದುಕೊಂಡಿದ್ದೇವೆ ಅಂತ. ಸತ್ಯಮೇವ ಜಯತೆ ಪದಗಳು ತೆಗೆದುಕೊಂಡಿದ್ದು. ಸರಿಯಾದ ಉತ್ತರ ಮುಂಡಕ ಉಪನಿಷತ್ತಿನಿಂದ ನಾವು ಈ ರಾಷ್ಟ್ರೀಯ ಲಾಂಛನದಿಂದ ಕೆಳಗೆ ತೆಗೆದುಕೊಂಡ ಸತ್ಯಮೇವ ಜಯತೆ ಎನ್ನುವಂತಹ ಪದವನ್ನು ತೆಗೆದುಕೊಳ್ಳಲಾಗಿದೆ. ನೆಕ್ಸ್ಟ್ ನೋಡಿ, ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ. ಭಾರತ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಅಸ್ಪೃಶ್ಯ ನಿವಾರಣೆ ಬಗ್ಗೆ ವಿವರಿಸುತ್ತದೆ? ಆರ್ಟಿಕಲ್ 17, ಆರ್ಟಿಕಲ್ 17 ಇದು ಅಸ್ಪೃಶ್ಯ ನಿವಾರಣೆ ಬಗ್ಗೆ ವ್ಯವಹರಿಸುತ್ತದೆ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯರಿ ಕೊಟ್ಟಿದ್ದಾನೆ. ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಕೊಟ್ಟಿದ್ದಾನೆ. ಲಾರ್ಡ್ ಮೌಂಟ್ ಬ್ಯಾಟನ್ ಕೊನೆಯ ಗವರ್ನರ್ ಜನರಲ್. ಲಾರ್ಡ್ ಮೌಂಟ್ ಬ್ಯಾಟನ್ ಕೊನೆಯ ಗವರ್ನರ್ ಜನರಲ್. ಇಲ್ಲಿ ಕೊಟ್ಟಿದ್ದಾನೆ ರಾಜೇಂದ್ರ ಪ್ರಸಾದ್ ಕೊಟ್ಟಿದ್ದಾನೆ. ರಾಜೇಂದ್ರ ಪ್ರಸಾದ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಧ್ಯಕ್ಷ. ರಾಜೇಂದ್ರ ಪ್ರಸಾದ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಧ್ಯಕ್ಷ. ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ಸ್ ನೋಡಿ, ಕರಡು ಸಮಿತಿ ಅಧ್ಯಕ್ಷರು. ಕರಡು ಸಮಿತಿಯ ಅಧ್ಯಕ್ಷರು. ಜವಾಹರ್ಲಾಲ್ ನೆಹರು ಕೊಟ್ಟಿದ್ದಾರೆ, ಭಾರತದ ಮೊದಲ ಪ್ರಧಾನಮಂತ್ರಿ. ಭಾರತದ ಮೊದಲ ಪ್ರಧಾನಮಂತ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಸಂವಿಧಾನದಲ್ಲಿ ಯಾವ ಹಕ್ಕುಗಳನ್ನು ಹೇಳಿದ್ದಾರೆ? ಭಾರತದ ಹೃದಯ ಮತ್ತು ಆತ್ಮ, ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿರ್ತಕ್ಕಂಥ ಹಕ್ಕುಗಳು ಯಾವಪ್ಪ ಅಂದರೆ, ಅನುಚ್ಛೇದ 32ರಲ್ಲಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಅಂಬೇಡ್ಕರ್ ಅವರು ತಿಳಿಸಿದ್ದಾರೆ. ನೆಕ್ಸ್ಟ್ ನೋಡಿ, ಮಾರ್ಚ್ 18, 1792 ಮಾರ್ಚ್ 18, 1792ರಲ್ಲಿ ಸಹಿ ಮಾಡಲಾದ ಶ್ರೀರಂಗಪಟ್ಟಣ ಒಪ್ಪಂದ ಕೊನೆಗೊಂಡಿದ್ದು. ಅಂದರೆ ಶ್ರೀರಂಗಪಟ್ಟಣ ಒಪ್ಪಂದ ಯಾವ ಯುದ್ಧದೊಂದಿಗೆ ಕೊನೆಗೊಳ್ತು ಅಂತ ಕೇಳಿದ್ರೆ, ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಮುಖಾಂತರ ಕೊನೆಗೊಳ್ತು. ಇಲ್ಲಿ ಇಸ್ವಿಗಳು ಕೇಳಿದ್ರೆ, ಮೊದಲ ಆಂಗ್ಲೋ ಮೈಸೂರು ಯುದ್ಧ 1767ರಲ್ಲಿ ನಡೀತದೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 82. ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1792. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799. 1799ರಲ್ಲಿ ಟಿಪ್ಪುವಿನ ಮರಣ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸನೀಯವಾಗಿ ಬರೆದಂತಹ ಇಟಲಿಯ ಯಾತ್ರಿಕ ಯಾರು? ಇಟಲಿಯ ಯಾತ್ರಿಕ ಯಾರು? ಸರಿಯಾದ ಉತ್ತರ ನಿಕೋಲೋ ಡಿ ಕಾಂಡಿ. ನಿಕೋಲೋ ಡಿ ಕಾಂಡಿ ಇವನು ದೇವರಾಯ ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತಹ ಒಬ್ಬ ಯಾತ್ರಿಕ. ಯಾರು? ನಿಕೋಲೋ ಡಿ ಕಾಂಟಿ. ನೆಕ್ಸ್ಟ್ ವೈದಿಕ ಜನರು ಪ್ರಥಮವಾಗಿ ಬಳಸಿದಂತಹ ಲೋಹ ಯಾವುದು? ವೈದಿಕ ಜನರು ಪ್ರಥಮವಾಗಿ ಬಳಸಿದಂತಹ ಲೋಹ ತಾಮ್ರ. ತಾಮ್ರವನ್ನು ಪ್ರಥಮವಾಗಿ ಬಳಸಿದರು. ನೆಕ್ಸ್ಟ್ ನೋಡಿ, ಭೂಮಿಯಿಂದ ನಕ್ಷತ್ರದ ದೂರವನ್ನು ಅಳೆಯುವ ಮಾಪನ ಘಟಕ ಯಾವುದು? ಭೂಮಿಯಿಂದ ನಕ್ಷತ್ರದ ದೂರವನ್ನು ಅಳೆಯುವುದು ನಾವು ಲೈಟ್ ಇಯರ್ ಅಂತ ಇಂಗ್ಲಿಷಲ್ಲಿ ಕರಿತೇವೆ, ಕನ್ನಡದಲ್ಲಿ ಬೆಳಕಿನ ವರ್ಷ. ಬೆಳಕಿನ ವರ್ಷ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯರಿ ಕೊಟ್ಟಿದ್ದಾನೆ ನೋಡಿ, ಲಿಗ್ನೈಟ್, ಬಾಕ್ಸೈಟ್, ಹೆಮಟೈಟ್, ಫೈರೈಟ್ ಅಂತ ಕೊಟ್ಟಿದ್ದಾನೆ. ಲಿಗ್ನೈಟ್ ಎನ್ನುವುದು ಕಲ್ಲಿದ್ದಲಿನ ಒಂದು ಅದರ ಲಿಗ್ನೈಟ್. ಬಾಕ್ಸೈಟ್ ಅಲ್ಯೂಮಿನಿಯಂ. ಹೆಮಟೈಟ್ ಕಬ್ಬಿಣ. ಫೈರೈಟ್ ತಾಮ್ರ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡ್ರಿ, ಲಿಗ್ನೈಟ್ ಕಲ್ಲಿದ್ದಲು, ಬಾಕ್ಸೈಟ್ ಅಲ್ಯೂಮಿನಿಯಂ, ಹೆಮಟೈಟ್ ಕಬ್ಬಿಣ, ಫೈರೈಟ್ ತಾಮ್ರ. ನೆಕ್ಸ್ಟ್ ನೋಡಿ, ಭಾರತ ದೇಶದ ಜೊತೆಗೆ ಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ದೇಶ ಯಾವುದು? ಸರಿಯಾದ ಉತ್ತರ ಪೋರ್ಚುಗಲ್.
ಪೋರ್ಚುಗಲ್ ದೇಶವು ಭಾರತ ದೇಶದ ಜೊತೆಗೆ ಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದಂತಹ ದೇಶ. ನೆಕ್ಸ್ಟ್, ಹಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಕನ್ನಡ ಶಾಸನ ಅಲ್ವಾ? ಹಾಗಾದ್ರೆ ಇದು ಪತ್ತೆಯಾದಂತಹ ಸ್ಥಳ ಯಾವುದು? ಹಲ್ಮಿಡಿ ಶಾಸನ ಪತ್ತೆಯಾದಂತಹ ಸ್ಥಳ ಯಾವುದು? ಸರಿಯಾದ ಉತ್ತರ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎನ್ನುವಂತಹ ಗ್ರಾಮದಲ್ಲಿ ಈ ಹಲ್ಮಿಡಿ ಶಾಸನ ದೊರೆಯುತ್ತದೆ. ನೆಕ್ಸ್ಟ್, ಆಯುರ್ವೇದ ಮೂಲತಃ ಹುಟ್ಟಿಕೊಂಡಿದ್ದು ಯಾವ ವೇದದಿಂದ ಅಂತ? ಆಯುರ್ವೇದ ಮೂಲತಃ ಹುಟ್ಟಿಕೊಂಡಿದ್ದು ಆಯುರ್ವೇದ ಅಥರ್ವವೇದ. ಅಥರ್ವವೇದ. ನೆಕ್ಸ್ಟ್, ಸಾರ್ವಜನಿಕ ಹಣದ ರಕ್ಷಕನೆಂದು ಯಾರಿಗೆ ಕರೆಯಲಾಗುತ್ತದೆ? ಸಾರ್ವಜನಿಕ ಹಣದ ರಕ್ಷಕನೆಂದು ಯಾರಿಗೆ ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್. ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ. ಇಲ್ಲಿ ಒಂದೊಂದ್ಸಲ ಏನ್ ಮಾಡ್ತಾರೆ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಇಂಗ್ಲಿಷಲ್ಲೇ ಕೊಡ್ತಾನೆ, ಅಥವಾ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ. ಸರಿಯಾದ ಉತ್ತರ ಸಾರ್ವಜನಿಕ ಹಣದ ರಕ್ಷಕ, ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ. ನೆಕ್ಸ್ಟ್, ಪಾಕ್ ಜಲಸಂಧಿ ಯಾವ್ಯಾವ ದೇಶಗಳನ್ನು ಸೇರಿಸುತ್ತದೆ? ಪಾಕ್ ಜಲಸಂಧಿ ಯಾವ್ಯಾವ ದೇಶಗಳನ್ನು ಸೇರಿಸುತ್ತದೆ? ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಸೇರಿಸುತ್ತದೆ. ನೆಕ್ಸ್ಟ್, ಈ ಕೆಳಗಂಡ ಸಂಸ್ಥೆಗಳು ಗ್ರಾಹಕರಿಗೆ ಸಾಲ ಕೊಡುತ್ತವೆ. ಗ್ರಾಹಕರಿಗೆ ಸಾಲ ಕೊಡುವಂತಹ ಸಂಸ್ಥೆಗಳು ಯಾವುವು ಅಂತ ಹೇಳಿದರೆ ಗೆಳೆಯರೆ ಸರಿಯಾದ ಉತ್ತರ IDBI. IDBI ಬ್ಯಾಂಕು ಗ್ರಾಹಕರಿಗೆ ಸಾಲವನ್ನು ನೀಡುತ್ತದೆ. ನೆಕ್ಸ್ಟ್, ನಾವಿಕರ ಕಾಯಿಲೆ. ನಾವಿಕರ ಕಾಯಿಲೆ ಕೆಳಗಂಡ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ? ಸರಿಯಾದ ಉತ್ತರ ವಿಟಮಿನ್ ಸಿ ಕೊರತೆಯಿಂದ ಬರುತ್ತದೆ. ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡು ಬರುತ್ತದೆ. ಬಿ ಕೊರತೆಯಿಂದ ಬೆರಿ ಬರುತ್ತದೆ. ಸೊ ಇಲ್ಲಿ ಸಿ ಕೊರತೆಯಿಂದ ಇಲ್ಲಿ ನಾವಿಕರ ಕಾಯಿಲೆ ಅಂತ ಹೇಳಿದಾನೆ. ನಾವಿಕರ ಕಾಯಿಲೆ ಅಂದರೆ ವಿಟಮಿನ್ ಸಿ. ನೆಕ್ಸ್ಟ್ ನೋಡಿ, ಡೈನಸರೋ ಎಂಬ ಪದ ಯಾರು ಮೊದಲ ಸಲ ಬಳಸಿದ್ರು? ಡೈನಸರೋ. ಸರಿಯಾದ ಉತ್ತರ ರಿಚರ್ಡ್ ಓವೆನ್. ರಿಚರ್ಡ್ ಓವೆನ್ ಎಂಬುವರು ಡೈನಸರೋ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದರು. 81ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ. ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ ಎಂದು ಹೆಸರುವಾಸಿಯಾದಂಥ ರಾನ್ ಆಫ್ ಕಚ್ ಇರುವುದು ಎಲ್ಲಿ? ರಾನ್ ಆಫ್ ಕಚ್ ಇರುವುದು ಎಲ್ಲಿ? ಗೆಳೆಯರೆ ಸರಿಯಾದ ಉತ್ತರ ಗುಜರಾತ್. ಗುಜರಾತ್ನಲ್ಲಿ ನಾವು ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ ಎಂದು ಹೆಸರಿಸಲಾದಂತಹ ರಾನ್ ಆಫ್ ಕಚ್ ಅನ್ನು ನಾವು ಕಾಣಬಹುದು. ಎಲ್ಲಿ ಅಂತ ಕೇಳಿದ್ರೆ ಗುಜರಾತ್. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಬುಡಕಟ್ಟು ಸಮುದಾಯದವರು ಮೂಲತಃ ಕರ್ನಾಟಕಕ್ಕೆ ಸೇರಿದವರಲ್ಲ? ಆಪ್ಷನ್ಸ್ ಕೊಟ್ಟಿದ್ದಾನೆ, ಜೇನು ಕುರುಬ, ಸೊಲಿಗ, ಅಕ್ಕಿಪಿಕ್ಕಿ ಅಂತ. ಗೆಳೆಯರಲ್ಲಿ ಜೇನು ಕುರುಬ, ಸೊಲಿಗ ಮತ್ತು ಅಕ್ಕಿಪಿಕ್ಕಿ ಇವೆಲ್ಲವೂ ಸಮೇತ ಕರ್ನಾಟಕಕ್ಕೆ ಸೇರಿದಂತಹ ಒಂದು ಬುಡಕಟ್ಟು ಸಮುದಾಯದವರು. ಆಪ್ಷನ್ ಡಿ ಕೊಟ್ಟಿದ್ದಾನೆ, ಜರವಾ ಅಂತ ಹೇಳಿದೆ. ಇಲ್ಲಿ ಜರವಾ ಎನ್ನುವಂಥದ್ದು ಇದು ಅಂಡಮಾನ್ ನಿಕೋಬಾರ್ ಅಲ್ಲಿ ಕಂಡು ಬರತಕ್ಕಂಥ ಒಂದು ಬುಡಕಟ್ಟು ಸಮುದಾಯ. ಸೊ ಕರ್ನಾಟಕಕ್ಕೆ ಯಾವುದು ಸೇರಿಲ್ಲ ಅಂದ್ರೆ ಜರವಾ. ಜೇನು ಕುರುಬ, ಸೊಲಿಗ, ಅಕ್ಕಿಪಿಕ್ಕಿ ಇವು ಮೂರು ಸಮೇತ ಕರ್ನಾಟಕಕ್ಕೆ ಸೇರಿದಂತಹ ಒಂದು ಬುಡಕಟ್ಟು ಸಮುದಾಯಗಳು. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ನಾರು ಅಥವಾ ನೂಲು ಬೆಳೆ? ನಾರು ಅಥವಾ ನೂಲು ಬೆಳೆ. ಸರಿಯಾದ ಉತ್ತರ ಹತ್ತಿ. ಹತ್ತಿ ಇದು ನಾರು ಬೆಳೆ. ನೆಕ್ಸ್ಟ್, ಭಾರತದಲ್ಲಿ ಅಪ್ಪಿಕೋ ಚಳುವಳಿಯ ನೇತೃತ್ವವನ್ನು ವಹಿಸಿದವರು ಯಾರು? ಅಪ್ಪಿಕೋ ಚಳುವಳಿ ನೇತೃತ್ವವನ್ನು ವಹಿಸಿದವರು ಯಾರು? ಸರಿಯಾದ ಉತ್ತರ ಪಾಂಡುರಂಗ ಹೆಗಡೆ. ಭಾರತದಲ್ಲಿ ಅಪ್ಪಿಕೋ ಚಳುವಳಿಯ ನೇತೃತ್ವವನ್ನು ವಹಿಸಿದರು ಪಾಂಡುರಂಗ ಹೆಗಡೆ. ಹಾಗಾದ್ರೆ ಚಿಪ್ಕೋ ಚಳುವಳಿಯ ನೇತೃತ್ವವನ್ನು ವಹಿಸಿದವರು ಯಾರು ಅಂತ ಕೇಳಿದ್ರೆ ಅವರು ಸುಂದರ್ಲಾಲ್ ಬಹುಗುಣ. ಚಿಪ್ಕೋ ಚಳುವಳಿ. ಇಲ್ಲಿ ಅಪ್ಪಿಕೋ ಚಳುವಳಿ ಕೇಳಿದರೆ ಅಪ್ಪಿಕೋ ಚಳುವಳಿ ಪಾಂಡುರಂಗ ಹೆಗಡೆ. ನೆಕ್ಸ್ಟ್, ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರುವುದು ಎಲ್ಲಿ? ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರುವುದು ಎಲ್ಲಿ? ಹೇಳಿದರೆ ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿ ನಾವು ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯನ್ನು ಕಾಣಬಹುದು. ಇಲ್ಲಿ ಹೈದರಾಬಾದ್. ನೆಕ್ಸ್ಟ್ ನೋಡಿ, ಮಾನವನಿಗಿದು ಒಂದು ಸಣ್ಣ ಹೆಜ್ಜೆ,
ಮನುಕುಲಕ್ಕೆ ಒಂದು ದೊಡ್ಡ ಜಿಗಿತ, ಮಾನವನಿಗೆ ಒಂದು ಸಣ್ಣ ಹೆಜ್ಜೆ, ಮನುಕುಲಕ್ಕೆ ಒಂದು ದೊಡ್ಡ ಜಿಗಿತ. ಈ ಪ್ರಖ್ಯಾತ ನುಡಿಗಳು ಯಾರದ್ದು ಹೇಳಿದ್ರೆ ಸರಿಯಾದ ಉತ್ತರ ನೀಲ್ ಆರ್ಮ್ಸ್ಟ್ರಾಂಗ್. ನೀಲ್ ಆರ್ಮ್ಸ್ಟ್ರಾಂಗ್. ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಏನು ಹೇಳ್ತಾರೆ, ಮಾನವನಿಗಿದು ಸಣ್ಣ ಹೆಜ್ಜೆ, ಒಂದು ಸಣ್ಣ ಹೆಜ್ಜೆ, ಮನುಕುಲಕ್ಕೆ ಒಂದು ದೊಡ್ಡ ಜಿಗಿತ ಅಂತ ಹೇಳ್ತಾರೆ. ಯಾರು? ನೀಲ್ ಆರ್ಮ್ಸ್ಟ್ರಾಂಗ್. ನೆಕ್ಸ್ಟ್, FM ರೇಡಿಯೋದ ಕಂಪನ ಬ್ಯಾಂಡ್ ಎಷ್ಟು? FM ರೇಡಿಯೋದ ಕಂಪನ ಬ್ಯಾಂಡ್ ಎಷ್ಟು ಅಂತ ಕೇಳಿದರೆ ಗೆಳೆಯರೆ ಸರಿಯಾದ ಉತ್ತರ 88 to 108 ಮೆಗಾ ಹರ್ಟ್ಸ್. 88ರಿಂದ 108 ಮೆಗಾ ಹರ್ಟ್ಸ್. ನೆಕ್ಸ್ಟ್, ಹಿಮಾಚಲ ಪ್ರದೇಶವು ಪ್ರತ್ಯೇಕ ರಾಜ್ಯವಾದಂತಹ ವರ್ಷ ಯಾವುದು? ಹಿಮಾಚಲ ಪ್ರದೇಶವು ಪ್ರತ್ಯೇಕ ರಾಜ್ಯವಾದಂತಹ ವರ್ಷ ಯಾವುದು? ಗೆಳೆಯರೆ ಸರಿಯಾದ ಉತ್ತರ 1971. ಎಲ್ಲ ರಾಜ್ಯಗಳನ್ನ ಕೇಳ್ತಾ ಹೋಗಲ್ಲ, ಕೆಲವೊಂದ್ಸಲ ಕೇಳ್ತಾ ಹೋಗಿದ್ದಾನೆ, ಕೆಲವೊಂದ್ಸಲ ಹರಿಯಾಣ ಕೇಳಿದ್ದಾನೆ, ಹಿಮಾಚಲ ಪ್ರದೇಶ ಕೇಳಿದ್ದಾನೆ, ಸಿಕ್ಕಿಂ ಕೇಳಿದ್ದಾನೆ, ತೆಲಂಗಾಣ ಕೇಳಿದ್ದಾನೆ, ಹಿಂಗೆ ಕೆಲವೊಂದು ರಾಜ್ಯಗಳ ಕೇಳ್ತಾನೆ, ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿ ಹಿಮಾಚಲ ಪ್ರದೇಶ ಕೇಳಿದ್ದಾನೆ 2014 PSI ಹಿಮಾಚಲ ಪ್ರದೇಶವು ಪ್ರತ್ಯೇಕ ರಾಜ್ಯವಾದಂಥ ವರ್ಷ 1971. ಹರಿಯಾಣ ಕೇಳಿದಾನೆ 1966, ಸಿಕ್ಕಿಂ ಕೇಳಿದಾನೆ 1975. ಸೊ ಹಿಮಾಚಲ ಪ್ರದೇಶ ಇಲ್ಲಿ 1971. ನೆಕ್ಸ್ಟ್ ನೋಡಿ, ಭಾರತದ ವಿಮಾ ನಿಯಂತ್ರಣ ಸಂಸ್ಥೆ ಇರುವಂತಹ ಊರು ಯಾವುದು? ಭಾರತದ ವಿಮಾ ನಿಯಂತ್ರಣ ಸಂಸ್ಥೆ ಸರಿಯಾದ ಉತ್ತರ ಹೈದರಾಬಾದ್. ಹೈದರಾಬಾದ್ನಲ್ಲಿ ನಾವು ಭಾರತದ ವಿಮಾ ನಿಯಂತ್ರಣ ಸಂಸ್ಥೆಯನ್ನು ಕಾಣಬಹುದು. ನೆಕ್ಸ್ಟ್, ಡಯಾಲಿಸಿಸ್ ಈ ಕೆಳಗಂಡ ಅಂಗಗಳಿಗೆ ಅವಶ್ಯಕ. ಅಂದರೆ ಡಯಾಲಿಸಿಸ್ ಯಾವ ಅಂಗಗಳಿಗೆ ಮಾಡ್ತಾರೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕಿಡ್ನಿ. ನೆಕ್ಸ್ಟ್, ಓಕೆ, ವಿಟಮಿನ್ ಎ ಕೊರತೆಯಿಂದ ಈ ಕಾಯಿಲೆ ಬರುತ್ತದೆ ಹೇಳಿದ್ರೆ ಸರಿಯಾದ ಉತ್ತರ ಆವಾಗಲೇ ಹೇಳ್ದಂಗೆ ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಅಂಧತನ ಬರುತ್ತೆ. ಸ್ಕರ್ವಿ ಎನ್ನುವಂಥದ್ದು ಇದು ವಿಟಮಿನ್ ಸಿ ಕೊರತೆಯಿಂದ ಬರುವಂಥದ್ದು. ವಿಟಮಿನ್ ಸಿ ಕೊರತೆಯಿಂದ. ರಿಕೆಟ್ಸ್ ಇದು ವಿಟಮಿನ್ ಡಿ ಕೊರತೆಯಿಂದ ಬರುವುದು. ವಿಟಮಿನ್ ಡಿ ಕೊರತೆಯಿಂದ ಬರುವಂಥದ್ದು. ಇಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಕೇಳಿದ್ರೆ ಆಪ್ಷನ್ ಡಿ ಅಲ್ಲಿ ಇದು ವಿಟಮಿನ್ ಕೆ ಇಂದ ಬರುವಂಥದ್ದು. ಸೊ ಇಲ್ಲಿ ವಿಟಮಿನ್ ಎ ಇಂದ ಬರುವಂಥದ್ದು ಯಾವುದಪ್ಪ ಅಂದರೆ ರಾತ್ರಿ ಅಂಧತನ. ಓಕೆ, ನೆಕ್ಸ್ಟ್, ಕ್ಯಾಡಿ ಬೋಗಿ ನೋಡಿ, ಓದ್ಸಲಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಮೇತ ಯಾವುದೋ ಒಂದು ಸ್ಪೋರ್ಟ್ಸ್ ಹಾಕಿದೆ, ಹಂಗೆ ಸ್ಪೋರ್ಟ್ಸ್ನ ಕೆಲವೊಂದು ಪದಗಳನ್ನ ಹಾಕ್ತಾ ಹೋಗ್ತಾನೆ, ಇಲ್ಲ ಟ್ರೋಫಿಗಳನ್ನ ಹಾಕ್ತಾ ಹೋಗ್ತಾನೆ, ಇಲ್ಲ ಅವ್ರ ಹೆಸರು ಕೊಡ್ತಾ ಹೋಗ್ತಾನೆ. ಇವು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಕ್ಯಾಡಿ ಬೋಗಿ ಅಂತ ಕೇಳಿದಾನೆ. ಕ್ಯಾಡಿ ಮತ್ತು ಬೋಗಿ ಈ ಪದಗಳನ್ನು ಯಾವ ಆಟಗಳಲ್ಲಿ ಬಳಸುತ್ತಾರೆ? ಕ್ಯಾಡಿ ಬೋಗಿ ಇದು ಗಾಲ್ಫ್ ಎನ್ನುವಂತಹ ಆಟದಲ್ಲಿ ಬಳಸುವಂತಹ ಪದಗಳು. ಯಾವುದು? ಕ್ಯಾಡಿ ಬೋಗಿ. ನೆಕ್ಸ್ಟ್ ನೋಡ್ರಿ ಗೆಳೆಯರೆ, ಇಲ್ಲೊಂದು ಪ್ರಶ್ನೆ ಕೇಳಿದಾನೆ, ಓಮ್ ರೂಲ್ ಲೀಗ್ ಅಂತ ಕೇಳಿದಾನೆ. ಈ ಓಮ್ ರೂಲ್ ಲೀಗ್ ಅನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದಾನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಂಡ್ ಸಿ ಅಂತ ಫೈನಲ್ ಕೀ ಆನ್ಸರ್ ಬಿಡ್ತಾನೆ. ಬಾಲಗಂಗಾಧರ ತಿಲಕ್ ಮತ್ತು ಅನಿ ಬೆಸೆಂಟ್ ಇವರಿಬ್ಬರು ಸೇರಿ ಈ ಓಮ್ ರೂಲ್ ಲೀಗ್ ಎನ್ನುವಂಥದ್ದನ್ನು ಸ್ಥಾಪನೆ ಮಾಡಿದ್ರು. ಇಲ್ಲಿ ಕೆಲವೊಂದು ಆಪ್ಷನ್ಸ್ ಅಲ್ಲಿ ಕೇವಲ ಬಾಲಗಂಗಾಧರ ತಿಲಕ್ ಅಂತ ಕೊಟ್ಟಿದ್ರೆ ಬಾಲಗಂಗಾಧರ ತಿಲಕ್ ಹಾಕ್ರಿ. ಅಕಸ್ಮಾತ್ ಬಾಲಗಂಗಾಧರ ತಿಲಕ್ ಇಲ್ಲ ಅನಿ ಬೆಸೆಂಟ್ ಇದೆ ಅಂತ ಹೇಳಿ ಅನಿ ಬೆಸೆಂಟ್ ಹಾಕ್ರಿ. ಎರಡೂ ಕೊಟ್ಟಿದ್ರೆ ಯಾವುದಾದ್ರೂ ಒಂದು ಹಾಕಿದ್ರು ಸಮೇತ ಅದು ನೀವು ಫೈನಲ್ ಕೀ ಆನ್ಸರ್ ಅಲ್ಲಿ ಸರಿಯಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಓಮ್ ರೂಲ್ ಲೀಗ್ ಸ್ಥಾಪನೆ ಮಾಡಿದವರು ಬಾಲಗಂಗಾಧರ ತಿಲಕ ಮತ್ತು ಅನಿ ಬೆಸೆಂಟ್. ನೆಕ್ಸ್ಟ್, ಸಾಹಸ ಭೀಮ ವಿಜಯ ಅದಕ್ಕೆ ಇನ್ನೊಂದು ಹೆಸರು ಗದಾಯುದ್ಧ ಅಂತ ಕರಿತೇವೆ. ಈ ಗದಾಯುದ್ಧವನ್ನು ಬರೆದವರು ಯಾರು? ಸರಿಯಾದ ಉತ್ತರ ರನ್ನನ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ. ಗೆಳೆಯರು ಇನ್ನೊಂದು ಒಂದಿಸಿ ಬರೆಯರಿ ಹೇಳಿದ್ದಾರೆ ನೋಡಿ. ಇಲ್ಲಿ ಗೇರುಸೊಪ್ಪೆ ಜಲಪಾತ, ಜೋಗ ಜಲಪಾತ ಅಂತ ಕರಿತೀವಲ್ಲ, ಅದು ಗೇರುಸೊಪ್ಪೆ ಜಲಪಾತ ಎಲ್ಲಿ ಕಾಣ್ತೇವೆ? ಶಿವಮೊಗ್ಗ ಸಾಗರದಲ್ಲಿ ನಾವು ಈ ಗೇರುಸೊಪ್ಪೆ ಜಲಪಾತ ಕಾಣ್ತೇವೆ. ಅಬ್ಬೆ ಜಲಪಾತ, ಅಬ್ಬೆ ಫಾಲ್ಸ್ ಎಲ್ಲಿ ಕಂಡು ಬರ್ತಪ್ಪ? ಮಡಿಕೇರಿ. ಅಬ್ಬೆ ಫಾಲ್ಸು ಮಡಿಕೇರಿ. ಕಾಳಹಸ್ತಿ ಜಲಪಾತ, ಕಾಳಹಸ್ತಿ ಕೆಮ್ಮಣ್ಣುಗುಂಡಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಕೆಮ್ಮಣ್ಣುಗುಂಡಿಯಲ್ಲಿ ಕಾಳಹಸ್ತಿ ಜಲಪಾತ. ಇಲ್ಲಿ ಗಗನಚುಕ್ಕಿ ಬರಚುಕ್ಕಿ ಮಂಡ್ಯ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಗೇರುಸೊಪ್ಪೆ ಜಲಪಾತ ಶಿವಮೊಗ್ಗ, ಅಬ್ಬೆ ಜಲಪಾತ ಮಡಿಕೇರಿ, ಕಾಳಹಸ್ತಿ ಜಲಪಾತ ಕೆಮ್ಮಣ್ಣುಗುಂಡಿ, ಗಗನಚುಕ್ಕಿ ಬರಚುಕ್ಕಿ ಮಂಡ್ಯ. ಓಕೆ, ನೆಕ್ಸ್ಟ್, ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧವಾಗಿರ್ತಕ್ಕಂಥ ನಂದಿ ಬೆಟ್ಟ ಇರುವುದು ಎಲ್ಲಿ? ಸರಿಯಾದ ಉತ್ತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಈ ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧವಾದಂತಹ ನಂದಿ ಬೆಟ್ಟವನ್ನು ಕಾಣಬಹುದು. ನೆಕ್ಸ್ಟ್, ಗೆಳೆಯರು ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು?
ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಬೆಳಗಾವಿ. ಬೆಳಗಾವಿ. ಅದೇ ರೀತಿ ಪ್ರಶ್ನೆಯನ್ನು ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಅದು ಬೆಂಗಳೂರು ನಗರ. ಬೆಂಗಳೂರು ನಗರ ಅತ್ಯಂತ ಚಿಕ್ಕ ಜಿಲ್ಲೆ, ಬೆಳಗಾವಿ ಅತ್ಯಂತ ದೊಡ್ಡ ಜಿಲ್ಲೆ. ಗೆಳೆಯರೆ, ಇನ್ನು ಮುಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಮಾಡ್ತಾ ಹೋಗ್ತೇನೆ. ಧನ್ಯವಾದಗಳು.